ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹೇಳಿದಾಗ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ. ಅಂತೂ ರೂಟೀನ್ ಸ್ಟಾರ್ಟ್ ಆಯ್ತು ರೀ. ಮತ್ತು ನನಗೊಬ್ಬರು ಕಮೆಂಟ್ ಮಾಡಿರಿ 8 ಗಂಟೆಗೆ ಅಂದರೆ ವಿಡಿಯೋ ಬಂದುಬಿಡ್ತಿತ್ತು, ಬರ್ತಿಲ್ಲ ಅಂತಂದು. ನನ್ನ ವಿಡಿಯೋ ಸೇವ್ ಬರೀ ಇನ್ನೂ ಅಪ್ಲೋಡ್ ಅಲ್ಲ ರೀ, ಸೇವ್ ಆಗೋದನ್ನ ಎಷ್ಟು 2 ಗಂಟೆ 3 ಗಂಟೆ ಹಿಂಗೆಲ್ಲ ರೀ. ಆಮೇಲೆ ಅಪ್ಲೋಡ್ ಹಾಕಿದ ಮೇಲೇನು ಅದು ಅಪ್ಲೋಡೇ ಆಗಂಗಿಲ್ಲ ರೀ ಜಲ್ದಿನ. ಎಷ್ಟೋ ಹಂಗೆ ತೊಗೊಂಡು ಗಣ 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 ಹೊರಗೆಲ್ಲ ಅಡ್ಡಾಡ್ತೀನಿ ರೀ ಫೋನ್ ಹಿಡ್ಕೊಂಡು. 8 ಗಂಟೆ ಆಕೈತೆ ರೀ, 8:30 ಆಗತ್ತೆ ರೀ. 9-9:30 ಮೇಲೆ ಹಿಂಗೆ ವಿಡಿಯೋ ಅಪ್ಲೋಡ್ ಆಗತೈತೆ ರೀ ಅದು. ಹಾಗಾಗಿ ಫೋನ್ ಬೇಡ, ಬೇರೆ ಥರ ತೊಗೊಂಡ್ರೆ ಆಯಿತು ಅಂತ ನಿನ್ನೆ ಉಣ್ಕಲ್ ಕ್ಲಾಸಿಗೆ ಹೋಗಿದ್ದೀವಿ ನಾನು ಆರಿಪ ಕೂಡಿ ಮುತ್ತೂಟಿಗೆ ಹೋಗಿ ಬಂದು ಫೋನ್ ತೊಗೊಂಡ್ರೆ ಆಯ್ತು ಅಂತಂದು. ಅಲ್ಲಿಯೂ ಕೆಲಸ ಆಗಲಿಲ್ಲ ರೀ, ಮುತ್ತೂಟಿಗೆ ಹೋದ್ರೂ. ಏನು ಮಾಡ್ತೀರಿ ಹೇಳ್ರಿ. ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಕತ್ತೈತೆ ರೀ ಇದು ಫೋನ್ ರೀ. ನೋಡಲ್ರಿ ಆಯಿತು ಅಂತ ಹೇಳಿದ್ರೆ ಇವಾಗ ಸನೇದ್ರೊಳಗೆ ಫೋನ್ ತೊಗೊತೀನಿ ರೀ ಒಂದು. ಇವು ಕೈನ್ ಮಾಸ್ಟರ್ ಅಂತಾರಲ್ರಿ, ಅವು ಪ್ರಾಬ್ಲಮ್ ಕೂಡ ಆಗ್ತಾವ್ರಿ. ನಾನು ಯಾವ ತೊಗೊಂಡ್ರು ಅವು ಕರೆಕ್ಟಾಗಿ ಬರವಲ್ಲ ರೀ ನನಗೆ. ಹಂಗೆ ಹಾಕತ್ಬಿಟ್ಟೈತೆ ರೀ. ಮತ್ತು ನಿನ್ನೆ ನೋಡ್ರಿ ನನಗೆ ಏನು ವಿಡಿಯೋ ಮಾಡೋಕೆ ಮನಸ್ಸಾಗಿಲ್ಲ ರೀ ನನಗೆ. ಇದು ಹಿಂಗೆ ಆಗೋದಕ್ಕೆ ಫೋನ್ ರೀ ಸೇವ್ ಆದ್ರೆ ವಿಡಿಯೋ ಓಕೆ ರೀ, ಸೇವ್ ಆಗಕತ್ತಿಲ್ಲ ರೀ ಅದು. ಹಂಗೆ ಆಗತ್ತೈತೆ ರೀ. ಹಾಗಾಗಿ ಸ್ವಲ್ಪ ಬೇಜಾರು ಅನ್ನಿಸ್ತೀರಿ ನನಗೂ. ಇರಲಿ ಸ್ವಲ್ಪ ಮತ್ತು ನೀವು ಅಡ್ಜಸ್ಟ್ ಮಾಡ್ಕೊಳ್ರಿಪ್ಪ. ನೋಡಿರಿ, ನಮ್ಗೆ ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲರ ಸಪೋರ್ಟಿನ ಅವಶ್ಯಕತೆ ನನಗೆ ಭಾಳ ಐತ್ರಿ. ಮತ್ತು ಇನ್ನೊಬ್ಬರು ಕಮೆಂಟ್ ಮಾಡ್ತಾರೆ, ಕೇತನೇನೋ ಐತಿ ನೋಡ್ರಿ ಅವ್ರು ಕಟ್ಟಿ ಮಿನಿ ಅಂತಂದು. ಅವ್ರು ನಿಮ್ಮ ಊರಿಗೆ ಹೋಗ್ರಿ, ವಿಡಿಯೋ ತೆಗೀರಿ, ನಾವು ಇಷ್ಟು ಸಲ ಕಮೆಂಟ್ ಹಾಕತ್ತೀವಿ, ಅದಕ್ಕೇನು ನೀವು ಇದನ್ನ ಮಾಡೋಕತ್ತಿಲ್ಲ ಅಂತೇಳಿ ಹೋಗ್ಬೇಕಾಗಿತ್ತು ರೀ. ಆದರೆ ಅವರೇ ಇಲ್ಲ ರೀ ಅಲ್ಲಿ. ಅವ್ರ ಮದುವೆ ಅದು ಇದು ಅಂತ ಅವ್ರು ಓಡಾಡಕತ್ತಾರೆ ರೀ. ನಾವು ಹೋಗಿ ಏನು ಮಾಡ್ಬೇಕು ರೀ ಈಗ? ಹೌದಿಲ್ಲ ರೀ. ಈಗ ಹೋಗೋದಿತ್ತು ರೀ, ನಾನು ನಿನ್ನೆ ಮೊನ್ನೆ ಹಿಂಗೆಲ್ಲ ಹೋಗಿ ಬರೋದಿತ್ತು. ಮತ್ತು ಅವಾಗ ಹೋಗೋದಿತ್ತು ಒಂದು 4 ದಿನದಿಂದ ನಮ್ಮ ಮನೆಯವ್ರ ಕೆಲಸ ಇತ್ತು ಅಂದ್ರೆ. ಮತ್ತು ನಾನಂತೂ ಒಬ್ಬಳೆ ಹೋಗೇ ಇಲ್ಲ ರೀ. ಹಾಗಾಗಿ ಹೋಗೋಕ್ಕಾಗಲಿಲ್ಲ ರೀ. ಹಂಗಾರೆ ಕೆಲಸ ಮುಗಿದ್ಮೇಲೆ ಹೋದ್ರಾತ್ ಬಿಡು ಅಂತ ಬಿಟ್ಟಿರಿ. ಈಗ ಅವ್ರು ಇಲ್ಲ ರೀ ಅಲ್ಲಿ. ಅವ್ರು ಬಂದ ನಂತರನ ಹೋಗ್ತೀನಿ ರೀ. ಅವ್ರು ಮದುವೆಗೆ ಬಂದಾರ ರೀ. ಅವ್ರ ಅಕ್ಕನ ಮಕ್ಕಳು ಮದುವೆ ಅದಾವ್ರಿ, ಈಗ ಮೊಮ್ಮಕ್ಕಳು ಮದುವೆ ಅದಾವ್ರಿ. ಹಾಗಾಗಿ ನಮ್ಮ ಸ್ವಸ್ಥರೆಲ್ಲ ಅಡ್ಡಾಡಕತ್ತಾರೆ ಅವ್ರ ಮದುವೆಗೆ ರೀ. ನೋಡೋಣ ರೀ ಅವರು ಊರಿಗೆ ಯಾವಾಗ ಮೆಟ್ತಾರಲ್ರಿ, ಊರಿಗೆ ಯಾವಾಗ ಹತ್ತಾರಲ್ರಿ ಊರೊಳಗೆ, ಆವಾಗ ನಾನು ಹೋಗ್ಬೇಕಂತ ಅಂದ್ಕೊಂಡೀನಿ ರೀ. ನೋಡ್ರಿ ನಮ್ಮ ಮರಿ ಪರಿನೂ ಮನ್ಕೊಂಡ್ರೆ ಎದ್ದು ಕುಂತಾಳ್ರಿ ಮಚ್ಚದಾನಿ ಒಳಗೆ. ಅಮ್ಮ ಹೇಳಿಲ್ಲ ರೀ ಇನ್ನೂ. ಅಮ್ಮ ಮನ್ಕೊಂಡಾರ, ಅರ್ಶಿಯನ್ ಮನ್ಕೊಂಡಾರ ಏನು ರೀ. ಅಮ್ಮ ಆಸಿಫ್ ಎದ್ದು ಕೆಲ್ಸಕ್ಕೆ ಹೋಗಿರ್ಬೇಕು ರೀ. ಕೆಲಸ ಹೊಂದ್ಸ್ಕೊಂಡಾನ್ರಿ ಅವನೊಂದು. ಅವನು ಎದ್ದಾನೆ. ಆರಿಪ ಎದ್ದೀಯಾ? ಮಮ್ಮಿ ಇವಾಗ ಏನು ಮಾಡತ್ತಿ ಸ್ಪೆಷಲ್? ಇದು ಮಾಡ್ತೀನಿ, ರುಮಾಲ್ ರೊಟ್ಟಿ ಮಾಡ್ತೀನಿ ನಾನು ಇವತ್ತು. ನಮ್ಮ ಅರ್ಶಿಯ ಇದು ಒಡತತ್ತಿ ಸಾರು ಮಾಡೋದು ನಿನ್ನೆ ಮಾಡತ್ತಲ್ರಿ, ನಿನ್ನ ಕ್ಯಾನ್ಸಲ್ ಆಗ್ತದತ್ತ. ಹಾಗಾಗಿ ಇವತ್ತು ಮಾಡಕತ್ತೀವಿ. ಅದಕ್ಕೆ ಸ್ವಲ್ಪ ಉಗುರು ಬೆಚ್ಚನ ನೀರಿದೆ, ಭಾಳ ಸುಡವಲ್ಲ, ಭಾಳ ತಣ್ಣಗಲ್ರಿ. ಉಗುರು ಬೆಚ್ಚನ ನೀರು, ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡ್ರಿ. ಬೇಕಂದ್ರೆ ಹಾಕ್ಕೊಡ್ರಿ, ಕಲರಿಗೆ ಹಾಕ್ತಿರ್ತೀನಿ ನಾನು ಅಷ್ಟೇ, ಬೇಡಂದ್ರೆ ಬಿಡ್ರಿ. ಆಮೇಲೆ 1 ಚಿಟಿಗೆಷ್ಟು ಉಪ್ಪು ರೀ ಹಾಕಿ ಮಿಕ್ಸ್ ಮಾಡಿ. ಸಕ್ಕರೆ ಕರಗಲಿ, ಸಕ್ಕರೆ ಕರಗಂತ ಮಿಕ್ಸ್ ಮಾಡಿ. ಏನು ಹೋಟೆಲ್ ಸ್ಟೈಲ್ ಒಳಗೆ ಅದಂಗನ ಹಾಕ್ತಾರೆ. ಇದು ಸಕ್ಕರೆ ಎಲ್ಲ ಕರಗ್ತಿರಿ ಐತೆ ನನ್ನ ಕರಗ್ಬೇಕು. ಸಕ್ಕರೆ ಕರಗದಾಗ ಹಿಟ್ಟು ಹಾಕೊಂಡು ಕಲಿಸ್ಕೊಬೇಕು. ಹಿಟ್ಟು ನಾದ್ಕೊಂಡೆ, ಹಿಟ್ಟು ನಾದ್ಕೊಳಕತ್ತೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು ಇದ್ರೊಳಗೆ. ಎಣ್ಣೆ ತೊಂಬಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿಲ್ಲ ರೀ. ಎಣ್ಣೆ ನೀರೊಳಗೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಇನ್ನೂ ಚಲೋ ಆಗಿರ್ತೈತೆ ರೀ. ನಾನು ಮೇಲೆ ಹಾಕ್ಕೊಳಕತ್ತೀನಿ ರೀ. ಪೈಲೆ ಅದ್ರೊಳಗೆ ಹಾಕ್ಕೊಬೇಕಾಯ್ತು. ಸಾಕ್ತಾರೆ ಇಲ್ಲೇ ಇಡೋದು, ಆಮೇಲೆ ಹಚ್ಕೊಳ್ತೀನಿ ನಮ್ಮ ಕೈ. ಇವಾಗ ಮತ್ತೆ ಹಿಟ್ಟು ಮಾಡಿದ್ದಾನೆ. ಇಲ್ಲಿ ನೋಡಿ ಈಗ ನಾನು ಹಿಟ್ಟು ನಾದಿಟ್ಟರೆ ಸ್ವಲ್ಪ ಹೊತ್ತು ನೆನೆ ಇಟ್ಬಿಡಂದ್ರಿ. ಈಗ ಮೇಲೆ ಒಂಚೂರು ಎಣ್ಣೆ ಸೌರಿ ಅಂದ್ರೆ ಹಿಟ್ಟು ಆರಬಾರ್ದು. ಮ್ಯಾಗ ಕರೆಕ್ಟಾಗಿ ಒಂದು ಕಾಟನ್ ಅರ್ಬಿರ ಮುಚ್ಬೇಕು ರೀ. ಇಲ್ಲತ್ತಂದ್ರೆ ಅದಕ್ಕೆ ಕರೆಕ್ಟ್ ಆಗುವಂಥದ್ದು ಒಂದು ಗಿಟ್ಟಿ ಮುಚ್ಚಿಡ್ಬೇಕು ರೀ. ಇವಾಗೆಲ್ಲ ನಾಷ್ಟ ರೆಡಿ ಮಾಡ್ಬೇಕಲ್ರಿ. ಹಾಗಾಗಿ ಮಮ್ಮಿ ಗ್ಯಾಸ್ ಕಟ್ಟಿದೆಲ್ಲ ತೊಳ್ಕೊಳತ್ತಾರ. ಈಗ ನಾಷ್ಟ ಇಲ್ಲ ರೀ. ಈಗ ಅದು ಅಡುಗೆ ರೆಡಿ ಮಾಡೋಕೈತೆ. ನಾನು ನಾಷ್ಟ ಮಾಡುವ ಅಂತಂದು ಆಕಿಗೂ ನೆಗಡಿಗೆ ಯಾರಿಗಾಗನ. ಹಂಗೆ ನೀನು ಮಾಡಬಾರ್ದಲ್ಲ. 12 ಗಂಟೆ ಆಯ್ತು ಟೈಮ್. ಮತ್ತು ಅದಕ್ಕೆ ಊಟದ್ದು ರೆಡಿ ಮಾಡತ್ತಿದ್ವಿ ನಾನು. ಮಧ್ಯಾಹ್ನ ಮತ್ತು ಊಟ ಒಂದು ರೆಡಿ ಆಗ್ಬೇಕು. ಇಲ್ಲಿ ಚುಮ್ಮರಿ ರೆಡಿ ಅದು ತೋಸಿದ ಚುಮ್ಮರಿ ಅಮ್ಮಾಗ್ರಿ. ನಮ್ಮನ್ನ ನಾನು ತಿನ್ನಪ್ಪ ಅಂದ್ರೆ ಬರಲಿ ಅಂತಾವ. ಹೋದ್ ನನ್ನ ಮುನ್ನ ನಮ್ಮ ಅರ್ಶಿನ ಅನ್ನ ಒಗ್ಗರಣೆ ಹಾಕಕ್ಕೆ ಒಗ್ಗರಣೆನ ಮಾಡಕ್ಕೆ ರೆಡಿ ಮಾಡ್ಕೊಳಕತ್ತಾಳ್ರಿ. ಈಗ ನಾಷ್ಟ ಮಾಡಿ ಮಾಡ್ತಾ
ಈಗ ಒಗ್ಗರಣೆಯನ್ನು ಮಾಡಾಕತ್ತಾಡ್ರಿ ರಿಷಿಯ ಎಣ್ಣೆ ಹಾಕಿ ಸ್ವಲ್ಪ ಹಾಕಿ ಎಣ್ಣೆ ಸ್ವಲ್ಪ ಮಾಡೋಣ ಭಾಳ ಮಾಡ್ಬೇಡ ಮಧ್ಯಾಹ್ನ ಒಂದು ಊಟಕ್ಕೆ ಸಾಕು ಬಿಡು ಸಾಕು ಸಣ್ಣಗಡೆ ಗ್ಯಾಸ್ ಒಂದಿಟ್ಟು ಅದಕ್ಕೇನು ಹಾಕದಿ ಒಣ ಮಸಾಲೆನ ಸ್ವಲ್ಪ ಒಣ ಮಸಾಲೆ ಆಮೇಲೆ ಸ್ವಲ್ಪ ಕಸ್ತೂರಿ ಮೆಥಿ ಕುಸ್ಕ ರೈಸ್ ನೋಡ್ರಿ ಕುಸ್ಕ ರೈಸ್ ಮಾಡಕತ್ತಾಳ್ರಿ ಕುಸ್ಕ ರೈಸ್ ಎಲ್ಲ ಒಗ್ಗರಣೆನ ಮತ್ತು ಕುಸ್ಕ ರೈಸ್ ಅದು ಬೇರೆ ಇರುತ್ತೇನ ಅದ ಒಗ್ಗರಣೆ ಅನ್ನಕ್ಕೆ ಕುಸ್ಕ ರೈಸ್ ಅಂತಾರ ಕುಸ್ಕ ರೈಸ್ ಬೇರೆ ಇರ್ತೈತಿ ಏನು ಬೇರೆ ಇರುತ್ತೆ ನಮ್ಮ ಅಡುಗೆ ಮಾಡ್ತಾರಲ್ಲ ಅವ್ರಿಗೆ ಕೇಳಿ ಬೈಯಾಗ ಹೇಳ್ತಾರೆ ನೋಡೋರು ಹಿಂಗೆ ಮಾಡ್ಕೊ ಇಟ್ಕೊಂಡಿರ್ತಾರ ಅನ್ನ ಕುಸ್ಕ ರೈಸ್ ಇರೋದು ಅಂತಿರ್ತಾರೆ ಏನು ಹಾಕಿದ್ವು ಒಣ ಮಸಾಲೆ ಏಲಕ್ಕಿ ಲವಂಗ ಚಕ್ಕೆ ಕಸ್ತೂರಿ ಮೆಂತ್ಯ ಹಾಕಿದೇನ ಸಾಕು ಬಿಡು ಟೇಸ್ಟ್ ಬರುತ್ತಾ ಮೆಣಸಿನಕಾಯಿ ಉಳ್ಳಾಗಡ್ಡಿ ಭಾಳ ಅದನ್ನ ಒಳಗಡೆ ಇರಲಿ ಅಷ್ಟು ಏನು ಅಕ್ಕ ತಂಗಿ ಇಬ್ಬರು ಪೋಸ್ ಕೊಟ್ಕೊಂಡು ನಗಾಕತ್ತಿರಲಿ ಯಾಕೆ ನಗಾತಿಲ್ಲ ನಿದ್ದೆ ಬರತ್ತಿಲ್ಲ ನೋಡಿ ನಗಾತಾ ನೀ ಆ ಕಡೆ ಅನ್ನಕ್ಕೆ ಇಟ್ಟೇನ ಅಮ್ಮರಿಗೆ ನೀನು ಒಗ್ಗರಣೆ ಅನ್ನ ಉಣ್ಣಲ್ರಿ ಅಮ್ಮ ಉಣ್ತಾರ್ರಿ ಅಂದ್ರೆ ಯಾವಾಗ್ಯಾವ್ರ ಅಮ್ಮ ಒಲ್ಲೆ ಅಂತಿರ್ತಾರೆ ಹಾಗಾಗಿ ಸ್ವಲ್ಪ ರೇಷನ್ ಅಕ್ಕಿ ನಾನು ಮಾಡ್ಬಿಡ್ತೀರಿ ನಮ್ಮ ಎತ್ತ ನೆಕ್ಸ್ಟ್ ಇದು ಮಾಡ್ಬೇಕು ನಾನು ರುಮಾಲ್ ರೊಟ್ಟಿ ಮಾಡ್ಬೇಕು ಈಗ ಕೊತ್ತಂಬರಿ ಹಾಕತ್ತೆ ನಾನು ಸ್ವಲ್ಪ ಜಲ್ದಿ ಹಾಕಿಬಿಡುವ ಮಸಾಲೆ ಎಲ್ಲ ಹಾಕತ್ತೀನಿ ರೀ ಮತ್ತು ಗ್ಯಾಸ್ ಒಂದು ಖಾತೆ ಆಯ್ತಂದ್ರೆ ಈಗ ನಮ್ಮ ಸುಮ್ಮನೆ ಐತ್ರಿ ಈಗ ಒಂದು ಅವ್ರು ಬೇಕಾ ನಿಮ್ಗೆ ಹೋತಂದ್ರೆ ಹಚ್ಕೊಡ್ಬ ಅಂತ ಹೇಳ್ರಿ ಅವರು ಮತ್ತೆ ಹಚ್ಚಾರಿಪ್ಪ ಅವ್ರದ್ದು ಈಗ ನಮ್ದರ ಒಲಿ ಪಲ್ಲಿ ಅದಾವ್ರಿ ನಾವು ಮಾಡ್ಕೊತೀವಿ ಹಾಗಾಗಿ ನಾನು ನಂಬರ್ ಹಚ್ಚೀನಿ ರೀ ಈಗ ಖಾಲಿ ಸಿಲಿಂಡರ್ ತೊಗೊಂಬರೋದ್ರೊಳಗೆ ಮತ್ತು ನಮ್ದು ಎಷ್ಟೊತ್ತಿ ಬರುತ್ತೋ ಏನೋ ಅವ್ರದ್ದು ಹೋತಂದ್ರೆ ಮಾಡೋದ್ರಿ ನಮ್ಮವ್ರ ಒಲಿ ಅದಾವ್ರಿ ಮಾಡ್ಕೊತೀವಿ ನಾವು ಹಾಗಾಗಿ ಸ್ವಲ್ಪ ಇದನ್ನು ಮಾಡಿರ್ಬೇಕು ನಮ್ದು ಗ್ಯಾಸ್ ಬರೋ ಮಟ ಅಂತ ಹೇಳಕತ್ತೀನಿ ರೀ ಈಗ ರೀ ಅದಕ್ಕೆಲ್ಲ ಮಸಾಲೆ ಹಾಕಿಬಿಟ್ರಿ ಅವ್ರು ಜೀರಿಗೆ ಪುಡಿ ಹಾಕೊಳ್ಳೋಣ ಜೀರಿಗೆ ಪುಡಿ ಹಾಕೋದಕ್ಕ ನಾನು ಜೀರಿಗೆ ಪುಡಿ ಗರಂ ಮಸಾಲೆ ಅಷ್ಟ ಬೇಡ ಈ ಹುಷಾರು ನೀ ಕುಂದ್ರ ಬಸಮ್ಮ ಯಾಕೆ ಆಗೋಲ್ಲ ಕೆಂಪು ಬಂದು ಮಾಡಿಬಿಡಮ್ಮ ಅದನ್ನು ಸಾಕು ಆಗಿರ್ತೈತಿ ಸ್ವಲ್ಪ ಗರಂ ಮಸಾಲ ರೀ ಚಮಚ ಐತೆ ನೋಡೋದ್ರೊಳಗೆ ಇಡ್ಬೇಕಿಲ್ಲ ಮತ್ತು ಸಣ್ಣ ಚಮಚ ಇದ್ವಲ್ಲ ಎಲ್ಲಿ ಇಟ್ರಿ ಅವನ್ನ ಹೊಳಕೆ ಬಿಡಂಗಯ್ಯವ ಮಾವು ಸ್ವಲ್ಪ ಕೊತ್ತಂಬರಿ ಕಾಳು ಪುಡಿ ಒಂದು ಹಾಕಿಬಿಟ್ರೆ ಮುಗೀತ್ರಿ ಅಕ್ಕಿ ಹಾಕಿ ಮಿಕ್ಸ್ ಮಾಡಿ ನೀರು ಹಾಕಿಬಿಡ ಹಾಕೊಂದಿಷ್ಟು ಉಪ್ಪು ಇವತ್ತೆಲ್ಲ ಸ್ಪೆಷಲ್ ರೀ ನಮ್ಮ ಮನೆ ಒಳಗೆ ಅಡುಗೆ ಯಾಕೆ ಅಂತ ಕೇಳ್ತಿರಲ್ಲ ಸ್ಪೆಷಲ್ ಯಾಕೆ ಅಂತಂದ್ರೆ ನಮ್ಮ ಮನುಷ್ಯನ ನಿನ್ನೆ ಪರೀಕ್ಷೆ ಮುಗಿದು ಅದಕ್ಕೆ ಇವತ್ತು ಸ್ಪೆಷಲ್ ಅಡುಗೆ ರೀ ಮಧ್ಯಾಹ್ನ ಬಾಣೋದು ಭಾಳ ಕಡಿಮೆ ರೀಕಿ ಅದಕ್ಕೆ ಇವತ್ತು ಮಾಡಕತ್ಬಿಟ್ಟಾಡ್ರಿ ಸಾಕು ಬಿಡು ಉಪ್ಪ ಹಾಂ ಮತ್ತು 16 ಮಂದಿ ಆಗ್ಬೇಕು ರೀ ಅವ್ರಿಗೆ ಅಕ್ಕಿ ತೊಗೊಂಬರಕಂತ್ರಿ ಮತ್ತು ಇದು ಅಕ್ಕಿ ಹಾಕಿ ಕೈಯಾಡಿ ನಾವು ಅಕ್ಕಿಗೆ ಎಷ್ಟು ನೀರು ಹಾಕ್ತಿರ್ತೇವೆ ರೀ ಅಷ್ಟು ನೀರು ಹಾಕಿ ಮುಚ್ಚಿಬಿಡೋದು ಒಂದು ಸೀಟಿ ಆತಂದ್ರೆ ಒಗ್ಗರಣೆನ ರೆಡಿ ಆಗುತ್ತೆ ಮಸಾಲ ರೈಸ್ ರೀ ನಾವೊಂದು ಕಾಲ್ಪವು ಇಲ್ಲರಿ ಕಡಿಮೆ ಅದ ಸ್ವಲ್ಪವು 2 ಚರಿ ನೀರು ಹಾಕಿಬಿಡ್ತೀವಿ ರೀ ಅಂದ್ರೆ ಮೆತ್ತ ಅನ್ನ ಹಾಕೈತೆ ಅಂಥೇಳಿ ಅಂದ್ರೆ 2 ಚರಿಗೆ ಹಾಕಿಬಿಡಮ್ಮ ಇಲ್ಲ ರೀಪ ಮಸಾಲೆ ಮಾಡಿಟ್ಟಿಲ್ರಿ ಇದಕ್ಕೇನು ಹಾಕಿಲ್ಲ ಅಂತ ನಾಕಿ ಹಾಕ್ಯಾಳ ಖಾರ ಉಪ್ಪೆಲ್ಲ ಹಾಕಿ ಅರ್ಧ ನೀವು ಎಣ್ಣೆ ಕಾಸಿ ಹಾಕ್ಬಿಡ್ದನ ಹುರ್ಕೊಲಿಲ್ಲ ನಾಕಿ ಸ್ವಲ್ಪ ಹುರ್ಕೊಂಡು ಉಳ್ಳಾಗಡ್ಡಿ ಹಾಕಿದ್ಲ ಒಂದು ಉಳ್ಳಾಗಡ್ಡಿ ಹಾಕ್ಬೇಕ್ರಿ ಗ್ರೇವಿಗೆ ಮಸ್ತ್ ಆಗತ್ತೆ ರೀ ಚಲೋ ಹೊತ್ತಿಗೆ ಫ್ರೈ ಮಾಡಿ ಹಾಕಿ ಮಿಕ್ಸಿ ಹಾಕಿಬಿಡೋದು ಈಗ ಒಗ್ಗರಣೆ ಕೊಟ್ಬಿಟ್ರೆ ತತ್ತಿ ಸಾರು ರೆಡಿ ಆಗುತ್ತೆ ರೀ ನಮ್ದು ಎಲ್ಲ ಹಾಕಿದ್ದಾರೆ ಪದ್ರೊಳಗೆ ಗರಂ ಮಸಾಲದೆಲ್ಲ ಎಲ್ಲ ಹಾಕಿ ಹೌದಾ ಹಾಕಿ ತತ್ತಿ ಸಾರು ಮಾಡಿದಂದ್ರೆ ನಂದು ಹಿಟ್ಟಿಲ್ಲಿ ನೆಂತೇನು ಮತ್ತೆ ಎಷ್ಟು ಹೋದಾತು ನೋಡಿರಿ ಇವತ್ತು ತತ್ತಿ ಸಾರು ಜೋಡಿ ರುಮಾಲ್ ರೊಟ್ಟಿ ಮಾಡಿಬಿಡೋದ್ರಿ ಈಗ ಕುದಿ ಬಂತಂದ್ರೆ ತತ್ತಿ ಒಂದು ಹಾಕಿಬಿಟ್ರೆ ತತ್ತಿ ಸಾರು ರೆಡಿ ಆಗುತ್ತೆ ನೋಡಿರಿ ಎಲ್ಲಿ ಹೋದ ವರ್ಷ ಬಾ ಇಲ್ಲಿ ನೋಡ್ರಿ ತತ್ತಿ ಸಾರು ಕುದಿಯಾಕತ್ರಿ
ಚಾ ಹಾಕಿಟ್ಟಾಡ್ರಿಲ್ಲ ರೀಪ್ಪ ನಮ್ಮ ಬಾಬಾರ್ದು ನಮಾಜ್ಗೆ ಹೋಗಿ ಬಂದಾರೆ ಯಾಜ ಪಪ್ಪಾಜಿ ಎಲ್ಲಿ ಹೋದ್ರ ನಮಾಜ್ಗೆ ಹೋದ್ರನ ಅಯ್ಯ ತೊಗೊಂಬಂದ್ರಿ ಕುಂದ್ರಿ ಇದು ಕಾರ್ನ್ಫ್ಲವರ್ ರೀ ಆಮೇಲೆ ನೀರು ನೀರಂತ ಎಣ್ಣೆ ನೀರಲ್ಲ ಅದು ಎಣ್ಣೆ ಖಾಲಿ ಆತ್ರಿ ಐತೆ 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 ಹಾಕ್ತೀನಿ ಎಣ್ಣೆ ತುಟ್ಟಾಕೈತಂತ ಹೌದು ತುಟ್ಟಾಕೈತೆ ಅಂತ ಎಣ್ಣೆ ಆಗ್ಲಾ ಇದನ್ನು ಮಿಕ್ಸ್ ಮಾಡಿ ಇಟ್ಟಾನ್ರಿ ಸೈಡ್ಗೆ ಅಂದ್ರೆ ನಂದು ಅಡುಗೆದು ಸ್ಟಾರ್ಟ್ ಆದ್ರಿ ಈಗ ರುಮಾಲಿ ರೊಟ್ಟಿ ಮಾಡೋದ್ರಿ ಈಗ ಮಿಕ್ಸ್ ಮಾಡಿ ಇಟ್ಕೊಂಬಿಡನ್ರಿ ಈಗಿಂದ ಇಲ್ಲಿಗ ಉಳ್ಳಿ ರೀ ಇಷ್ಟಿಷ್ಟು ಉಳ್ಳಿ ಮಾಡ್ಕೊಂಡ್ರಿ ನೋಡಿರಿ ಹಿಟ್ಟು ಎಷ್ಟು ಮೆತ್ತಗಾಗ್ಬಿಟ್ಟೈತೆ ನೋಡಿರಿ ಇಷ್ಟಿಷ್ಟು ಈಗ ಎಲ್ಲಿ ಮಾಡ್ಕೊಂಡ್ರಿ ಹಿಂಗೆ ಎಲ್ಲಿ ಮಾಡ್ಕೊಂಡು ಇದು ನಾವು ಇದು ಮಾಡಿಟ್ಟಿವಲ್ರಿ ಇದನ್ನೆಲ್ಲ ಕಡೆನೂ ಹಚ್ಕೊಂಡ್ರಿ ನಾವು ಇದ್ರ ಮ್ಯಾಗ ಸ್ವಲ್ಪ ನಾನು ಜೋಳದ ಹಿಟ್ಟು ಉದುರಿಸ್ತೀನಿ ನಿಮ್ಗೆ ಯಾವ ಹಿಟ್ಟು ಬೇಕೋ ಅದು ಉದುರಿಸ್ಕೊಳ್ರಿಪ್ಪ ಜೋಳ ಹಿಟ್ಟು ಇಲ್ಲಿದ್ದಾರೆ ಸ್ವಲ್ಪ ಜೋಳ ಹಿಟ್ಟು ಉದುರಿಸ್ಕೊಂಡ್ರಿ ಜೋಳ ಹಿಟ್ಟು ಉದುರಿಸ್ಕೊಂಡು ಈ ಥರ ಇಲ್ಲಿ ಹಾಕ್ಕೊಂಡ್ರಿ ಸ್ವಲ್ಪ ಮಡ್ಚ್ಕೊಂಡ್ರಿ ಆಮೇಲೆ ಇದನ್ನೊಂದು ಈ ಥರ ಮಡ್ಚ್ಕೊಂಡ್ರಿ ಮತ್ತು ಹಿಂಗೆ ಹಾಕ್ಕೊಂಡ್ರಿ ಇದನ್ನ ಹಿಂಗೆ ಹಾಕ್ಕೊಂಡು ಈ ಥರ ಎಲ್ಲಿ ನಾವು ರೆಡಿ ಮಾಡ್ಕೊಂಡ್ರಿ ಈಗ ಇದನ್ನು ಸ್ವಲ್ಪ ಹಿಟ್ಟು ಹಾಕೋರಿ ಇಲ್ಲ ಎಣ್ಣೆ ಹಾಕೋರಿ ಲಟ್ಟಿಸ್ಕೊಂಡ್ರಿ ಈಗ ನಿಮ್ಗೆ ಯಾವ ಆಕಾರದಾಗ ಬೇಕು ಆ ಥರ ಆಕಾರದೊಳಗೆ ಲಟ್ಟಿಸ್ಕೊರಿ ನೋಡಿರಿ ನಾನು ಇಷ್ಟು ತೆಳ್ಳಗ ಲಟ್ಟಿಸ್ಕೊಂಡಿ ನೋಡ್ರಿ ರೆಡಿ ಮಾಡ್ಕೊಂಡ್ರಿ ಉಳ್ಳಿ ಮಾಡ್ಕೊಂಡು ಈ ಥರ ಮುಚ್ಚಿಟ್ಬಿಡೋಕ್ರಿ ಅವನ್ನ ಇಲ್ಲದಂದ್ರೆ ಆರು ಹೋಗ್ರಿ ಅವು ಈ ಥರ ಹಿಟ್ಟು ಹಚ್ಚಿಸ್ಕೊಂಡು ಲಟ್ಟಿಸ್ಕೊಳಕ್ಕಿಂತ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊರಿ ಅಂದ್ರೆ ಲವ್ ಲವ್ ಆಗ್ತಾರೆ ಹಿಟ್ಟಾದ್ರೆ ಹಿಟ್ಟು ಜಾಸ್ತಿನ ಯೂಸ್ ಮಾಡ್ಕೊತ ಕುಂದಿರ್ಬೇಕಾಗುತ್ತೆ ಮಾಡ್ಕೊಂಡು ಇದನ್ನು ಹಚ್ಕೊಂಡು ಕ್ಯಾಮ ಈಗ ಕಳಿಸ್ಕೊಂಡ್ರಿ ನೋಡಿರಿ ಸ್ವಲ್ಪ ಸಕ್ಕರೆ ಹಾಕ್ತೀವಲ್ಲ ಹಂಗಾಗಿ ಕಲರ್ ಬರ್ತಾರೆ ಎಣ್ಣೆ ಹಾಕ್ಕೊಂಡ್ರಿ ಮೇಲೊಂದಿಷ್ಟು ಎಣ್ಣೆ ಹಾಕ್ಕೊಂಡು ಈ ಥರ ಬೇಸ್ ಮಾಡಿರಿ ಈಗ ನಾವು ಮತ್ತೊಂದು ಪೇಡೆ ಮಾಡ್ಕೊಂಡು ಇಟ್ಕೊಂಡು ನೋಡ್ರಿ ಈಗ ಅದು ಲಟ್ಸೋದು ಏನು ಮಾಡತ್ತಾಗಲ್ಲ ಎಣ್ಣೆ ಹೆಚ್ಚು ಲಟ್ಟಿಸ್ಬಿಟ್ಟು ಜಲ್ದಿ ಆಗ್ಬಿಡ್ತಾರೆ ಹಿಂಗೊಳಿಸಿ ಇಲ್ಲ ಸೊಪ್ಪಿನ ಹಾಕೊಂಡು ಎಣ್ಣೆ ಹಚ್ಕೊಂಡ್ರಿ ಮಸ್ತ್ ಟೇಸ್ಟ್ ಹಾಕವಲ್ಲ ಮಮ್ಮಿ ಭಾಳ ಟೇಸ್ಟ್ ಮೊನ್ನೆ ಅಂಗಡಿಲಿಂತ್ರ ತೆಗ್ದಿದ್ರಲ್ಲ ಹಂಗೆ ಮಾಡ್ರಿ ಸೇಮ್ ಹಂಗೆ ಹಾಕೋ ನೋಡಿ ಈಗ ನೋಡಿ ಹೆಂಗೆ ಗುಡ್ ಬರಾಕತ್ತು ಪದ್ರ ಪದ್ರಗತೆ ಬರ್ತಾವೆ ಈಗ ನೋಡು ಕಲರು ಬಿಟ್ಟು ಪ್ಲಾತೈತಿ ಕಲರ್ ಬಿಡ್ತಾವ ಮತ್ತು ಟೇಸ್ಟ್ನ ಆಗ್ತಾವ ತಿನ್ನಾಕ ನೋಡು ಮುಚ್ಚಿ ಇವಾಗ ಎಣ್ಣೆ ಹಚ್ಚಿ ಲಟ್ಟಿಸ್ಬೇಕು ಅಂದ್ರೆ ಪಟ್ ಪಟ್ ಆಕೈತಿ ಎಣ್ಣೆ ಹಚ್ಚಿದ್ರೆ ಲವ್ ಲವ್ ಆಕೈತಿ ಮತ್ತು ಹಿಟ್ಟು ಹಚ್ಚಿ ನೋಡಿದೆ ಅವನ ಯಾಕೆ ಅದು ಇದಾಗಲಿಲ್ಲ ವರ್ಕೌಟ್ ಆಗಲಿಲ್ಲ ಎಣ್ಣೆ ಹಚ್ಚಿದ್ರೆ ಲವ್ ಲವ್ ಹೀಗೆ ಹಾಕತ್ತಾವು ಅದೇ ಹಿಂಗೆ ಹಾಕತ್ತ ಮಣಿ ಆದ್ರೆ ಮಣಿನ ಸರಿಸ್ಬೋದು ನಾ ಮಣಿ ತೊಗೊಲಿಲ್ಲ ಕಲ್ಲು ಮೇಲೆ ಮಾಡಾಕತ್ತೆ ಮಣಿನ ಹೊಳ್ಳಾಡ್ಸ್ಬಿಟ್ರೆ ಸಾಕು ನೋಡ ಈಗ ಹಾಕಿಬಿಡ್ತೀನಿ ಇಲ್ಲಿ ನೋಡ್ರಿ ಪರೋಟ ಎಷ್ಟು ಮಸ್ತ್ ಆಗತ್ತಾವ ಅಂತ ಹೇಳಿ ರುಮಾಲಿ ರೊಟ್ಟಿ ಮತ್ತು ಚೇಂಜ್ ಮಾಡ್ಬಿಡ ಹೆಸರು ಇವ ರುಮಾಲಿ ರೊಟ್ಟಿ ಹ್ಞೂ ರುಮಾಲಿ ರೊಟ್ಟಿ ಅಂತಾರೆ ರುಮಾಲಿ ರೊಟ್ಟಿ ಅದು ನಾ ಕೊಟ್ಟಿದ್ದ ಹೆಸರು ಈ ಮತ್ತು ಪರೋಟ ಅಂದ್ ಮತ್ತು ನನ್ನ ರುಮಾಲಿ ರೊಟ್ಟಿಗೆ ಅವಮಾನ ಮಾಡು ಆತಲ್ಲ ಅದು ಕಲರ್ನ ಎಷ್ಟು ಚಂದ ಕಲರ್ ಬಿಡಾಕತ್ತಾವು ಮತ್ತು ಮಸ್ತಿಗೆ ನಾಗಾಕತ್ತಾವು ತೆಗನ್ರಿ ಇವಾಗ ಎಷ್ಟು ರುಮಾಲಿ ರೊಟ್ಟಿ ರೆಡಿ ಮಾಡಿದೆ ನೋಡ್ರಿ ಒಳಗೆ ಪದ್ರ ಗತಿ ಆಗಿರ್ತಾರೆ ತಿನ್ನಾಕನ ಅಷ್ಟು ಮಜಾಕ್ ನೋಡ್ರಿ ಅದೇ ರೀ ಹಾಳಿ ಗತಿ ಆಗಿರ್ತಾರೆ ನಮ್ಮನೆ ತೊಗೊಂಡಿದ್ವಲ್ಲ ಶಾಹಿ ಪರೋಟ ಅಂತಂದು ಸೇಮ್ ಹಂಗಾಗಿ ನೋಡ್ರಿ ಇವು ಅದೇ ರೀ ನೋಡಿರಿ
ಅದೇ ರೀ ಈ ಥರ ಆಗಿರ್ತಾರೆ ರೀ ರೆಡಿ. ನೀವು ಒಮ್ಮೆ ಟ್ರೈ ಮಾಡಿರಿ ಮನೆ ಒಳಗೆ ರೀ, ಸೂಪರ್ ಟೇಸ್ಟ್ ಆಗ್ತದೆ ರೀ. ಸೂಪರ್ ಟೇಸ್ಟ್ ಆಗ್ತವೆ. ಇವತ್ತು ನಾನು ಮಾಡ್ದಂಥ ರುಮಾಲಿ ರೊಟ್ಟಿ ಹೆಂಗಾದ್ರು ಅಂತೇಳಿ ಅಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿರಿ, ನನಗೂ ಖುಷಿ ಆಗುತ್ತೆ. ಮತ್ತೊಂದು ಏನಾದ್ರು ಟ್ರೈ ಮಾಡ್ತೀನಿ ರೀ ನೀವು ಕಮೆಂಟ್ ಮಾಡಿ ಹೇಳಿದ್ರಿ ಅಂತೇಳಿ. ಹರ್ಷಿ ಹೆಂಗೈತಿ? ಮಸ್ತಾಗೈತೆ. ನಮ್ಮ ಹರ್ಷಿ ಉಣ್ಣಾಕತ್ಲರಿಪ್ಪ ಈಗ. ಇವು ಹೆಂಗಿದ್ರು ನಮ್ಮ ರುಮಾಲಿ ರೊಟ್ಟಿ ಹೆಂಗಿದ್ದು? ಚೆನ್ನಾಗಿದ್ವಾ? ಜಿಗದಂಗೆ ಏನಾಗಿಲ್ಲಲ್ಲ? ಮಸ್ತಾಗಿದ್ದು. ಇಲ್ಲಿ ನೋಡ್ರಿಪ್ಪ ಕೇಕ್ ಮಾಡ್ರಿ. ಇಲ್ಲಿ ತಗೋರವ ನೀನು ನೋಡು. ಇರ್ಲಿದು ನಾವು ಮಾಡೀವ್ರಿ. ಆದ್ರೆ ಅದು ಡಾರ್ಕ್ ಚಾಕ್ಲೇಟ್ ನೋಡಿ ಮಮ್ಮಿ ಇಲ್ಲೆಲ್ಲ ಕಡಿಮೆ ಬಿತ್ತದು. ಹೌದನ್ನು ಅಷ್ಟಕ್ಕ ನೋಡಿದಿಲ್ಲ ಎಷ್ಟು ದೊಡ್ಡ ತಗೋರ್ವಾ ಅಂದೆ ನಾನು. ಅನ್ನಿಲ್ಲ ಹೊಡಿಬೇಕ್ರಿ ಇನ್ನು ಈ ಹೊಡಿವಲ್ತಾರಪ್ಪ ಇದು ಹಿಂಗೆ ಹೊಡಿ. ಹೌದಾ ಹೊಡಿದ್ದೆ ಈಗಿದು ಏನು ಇನ್ನೂ ಆಗ್ಬೇಕದ. ಏನು ಮಮ್ಮಿ ನೀನು? ಹಾಂ ಇದನ್ನ ಕುಡಿಲಿ. ಹಾಗಲ್ಲ ಎಲ್ಲ ಇದು ಮುರಾಬಟ್ಟಿ ಮಾಡಕ್ಕಲ್ಲ ಮಮ್ಮಿ. ಹಾಂ ಬಿಡರ್ಷಿ ಅಷ್ಟೇ. ಹೌದನ ನೋಡ್ವಾ ತಡಿ ಹರ್ಷ ತಕೊಂತಾಳಿ ತಕರ್ಷಿ ತಡಿ ಸಾಕು. ಎಷ್ಟು ಹೊಡ್ಯಾತಿ ಹಂಗೆ ಹೆಂಗೆ ತಗೊಳತ್ತ ಹೊಡಿತೀನ. ತಡಿ ಬಿಡು. ಆಕೆ ನಾನು ಚಾಕ್ಲೇಟ್ ತಗೋತ ಮತ್ತೆ ಆಕೆ ಮುರಿಯಾಕೊಂಟ ಆರಿಪ್ಪ ಅದು ಮುರಿಯವಲ್ತದ. ಕೆಳಗೆ ಕೇಕ್ ಐತಿ ಇದು ಹಂಗೆ ಐತನದು. ಹಾಂ ಅದೇ ಹೇಳಿ ಅಮ್ಮ ಕೇಕ್ ತಿನ್ ಬರ್ರಿಮ್ಮ. ಒಂದು ಸ್ವಲ್ಪ ತಿನ್ ಬರ್ರಿಮ್ಮ. ಚಲೋ ಮಾಡ್ಯಾರ ಬರ್ರಿಮ್ಮ. ಐಸ್ ಚಲೋ ಆಗೈತೆ. ಹೆಂಗಾಗೈತೆ ಮಮ್ಮಿ? ಏನು ಮಮ್ಮಿ ಬುರ್ಕ ಹಾಕೊಂಡು ಬಿಟ್ಟಲ್ಲ? ಓನಮ್ಮ बाबा पुन्हा बोल का हां ಹೇಳಿನಿ हेल्मेट लगा बोलता हमारा रमेश बोल मत मत पटन मैं बाजा ना दो के साथ ಅರ್ಷ ಅನ್ಕೊಂಡು ನಾನು ಮಮ್ಮಿ ಅಂತೂ ಇಂತೂ ದೇವ್ರ ಏನು ಮೊರೆ ಕೇಳ್ತಾ ಬಿಡುವ. ಕೇಳ್ತಾನ ನನಗೆ ನಂಬಿಕೆ ಇತ್ತು. ನಿನ್ನೆ ನೋಡಿ ಚೈನ್ ಹಿಡ್ಕೊಂಡು ಇಡೀ ಉಣ್ಕಲ್ ಕ್ಲಾಸ್ ಆಡಿ ಬಂದೀವಿ ನಾವು ರೊಕ್ಕ ಸಂಬಂಧ. ಯಾಕಂದ್ರೆ ನನಗೆ 4-5 ದಿನ ಆತು. ನನಗ್ರಿ 4-5 ದಿನ ಆತ್ರಿ. ಈಗ ಮೊಬೈಲ್ ಎಷ್ಟು ನನಗೆ ಪ್ರಾಬ್ಲಮ್ ಮಾಡಕೈತಿ ಅಂತೇಳಿ ನಾನು ವಿಡಿಯೋ ಮಾಡಕ್ಕೆ ಮನಸ್ಸಾಗಲ್ತು. ಆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ನಾನು ಇದರಿಂದ ಮಾಡೀನಿ ಅಂತ, ಬೇಜಾರಿಂದ ಮಾಡೀನಿ ವಿಡಿಯೋ ಅಂತ ಅಂದೆ. ಯಾಕಂದ್ರೆ ಸೇವ್ ಆಗಲ್ಲ ನನ್ನ ನಿಮ್ಮ ಫೋನ್ ಒಳಗೆ ವಿಡಿಯೋ ಹಂಗೆ ಬರಾಕತ್ ಬಿಟ್ಟವ್ರಿ. ಏನು ಸ್ವಲ್ಪ 15 ನಿಮಿಷದ ಮಾಡಿದ್ರು ಕೂಡ ಇದಾಗೈತಿ, 20 ನಿಮಿಷದ ಮಾಡಿದ್ರು ಕೂಡ ಅದು ಸೇವ್ ಆಗಲ್ತ್ರಿ. ಹಂಗೆ ಹಾಕತ್ ಬಿಡ್ತಿ. ಪ್ರಾಬ್ಲಮ್ ಮತ್ತು ಕ್ಲಿಯಾರಿಟಿ ಇಲ್ಲ ರೀ, ಕ್ಲಿಯಾರಿಟಿ ಇಲ್ರಿ. ಹಂಗಾಗೈತ್ರಿ. ಹಂಗಾಗಿ ಹೋದ್ರಿಪ್ಪ ಅಲ್ಲಿ ಹೋಗೋದ್ರೊಳಗೆ ಅಂತ ಹೇಳಿದ್ರೆ ಅದು ಇದನ್ನ ಆಗ್ಲಿಲ್ಲ ರೀ. ಅದು ಏನದು ಪ್ಯಾನ್ ಕಾರ್ಡ್ ಏನೋ ತೊಗೊಳ್ಳೇ ಇಲ್ಲ ಅಂತ್ರಿಪ್ಪ. ಅದು ಅಪ್ರೂವಲ್ ತೊಗೊಳ್ತೇನೋ ಏನೋ ಆಗಕೈತೆ ಅಂದ್ರೆ ಲಾಸ್ಟ್ ನಮ್ಮ ಚೈನ್ ನಮ್ಮ ಕೈ ಕೊಟ್ರೆ ವಾಪಸ್ ತಗೊಂಡ್ ಬಂದೇರಿ. ಏನ್ ಮಾಡ್ಬೇಕು ಬೇಜಾರ್ ಆಗ್ಬಿಡ್ತ್ರಿಪ್ಪ ನಿನ್ನೆ ರೀ. ಹಂಗಾಗಿ ಇವತ್ತು ಏನಿಲ್ರಿಪ್ಪ, ಏನ್ ನಾನು ಹೋಗಿ ಚೈನ್ ಇಡೋದು ಬೇಡ ರೀ. ಮತ್ತಿದು ಏನದು ತುಂಬದ್ ಮಾಡ್ತಾರಲ್ವಾ ಲೋನ್, ಅದು ಮಾಡಿಸ್ಬೇಕಂತ ಅನ್ಕೊಂಡ್ರಿ. ಅದು ಮಾಡಿಸಿದ್ರೆ ನಮ್ಮ ಬಾಬಾ ಏನಿದ್ರು ಜಾಸ್ತಿ ಆಕೈತಿ ಅದು ತುಂಬೋದು ಅನ್ನಕತ್ರು. 8,000 ಹಿಂಗ ಜಾಸ್ತಿ ಆಗ್ತೈತಿ, 10,000 ಹಿಂಗ್ ಜಾಸ್ತಿ ಆಕೈತಿ ಅಂತ ಇದ್ರು. ಹೊಲ್ಲಾಗ ಬಿಡ್ರಿಪ್ಪ ಬಾಬಾ ಅಂದಿದ್ದೆ ನಾನು ಮಧ್ಯಾಹ್ನ. ನೋಡೋಣ ಅಂತ ತಗೋರ್ವಾ ಅಂತಂದು ಹೇಳಿ ಹೋಗಿದ್ರು ಅವ್ರು. ನಾವು ಒಬ್ರ ಕೈಯ ದುಡ್ಡು ಕೊಟ್ಟಿನ್ರಿ, ಇಲ್ಲ ಅಂತ ಹೇಳಂಗಿಲ್ಲ. ನನ್ನ ಕಡೆ ದುಡ್ಡು ಇದು ನಾನು ನನ್ನ ಕಡೆ ನಿಲ್ಲಂಗಿಲ್ಲ ದುಡ್ಡು. ನನ್ನ ಮಗ ಮದುವೆ ಬೇಕಂತ ಕೊಟ್ಬಿಟ್ಟಿನಿ. ಆದ್ರೆ ಇವಾಗ ಅವ್ರ ಕಡೆ ಇಲ್ಲ ರೀ, ಅವ್ರ ಕಡೆ ಇಸ್ಕೋಬೇಕಂತಂದ್ರೆ ಗೊತ್ತಿದ್ದ ವಿಷಯನ ಐತಿ. ಹೋಗಿ ಅವ್ರಿಗೆಲ್ಲಿ ಕೇಳ್ರಿ ಮತ್ತೆ ಪಾಪ ಬೇಡ ನನ್ನ ಮಗಳು ಮದುವೆಗ ಕೂಡ ನಿಂತ್ರಿ ಅಂತ ಹೇಳ್ಕೊಟ್ಟದೈತ್ರಿ. ಹಂಗಾಗಿ ನಾನು ಅವ್ರಿಗೂ ತೊಂದರೆ ಮಾಡೋದು ಬೇಡ. ನಂದ ಚೈನ್ ಐತಿ, ಮನೆ ಬಂಗಾರ ಐತಿ, ಇಟ್ಟು ನಾನು ತೊಗೊಂಡ್ರೆ ಮಾಡಿದ್ದೆ. ಅದು ಆಗ್ಲಿಲ್ಲ ರೀ. ಇವತ್ತು ಏನಿಲ್ಲ ರೀಪ್ಪ, ಒಬ್ಬರು ದೇವ್ರ ಥರ ನನಗೆ ಯಾ ಚೈನ್ ಬೇಡ, ಯಾ ಲೋನ್ ಬೇಡ, ಏನು ಬೇಡ, ಹೋಗು ತಗೋರಿ ಅಂತೇಳಿ ಅಂದೆ. ಇವತ್ತು ನನಗೆ ದುಡ್ಡು ಕೊಟ್ಟು ನನ್ನ ಫೋನ್ ತರುವಂಗೆ ಮಾಡಿದ್ರಿಪ್ಪ. ಅವರಿಗೆ ನಾನಂತ ದೇವ್ರು ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಅವ್ರಿಗೆ 100 ಕಾಲ ನಗ್ನಾಗ್ತಾ ಚೆನ್ನಾಗಿಟ್ಟಿರ್ಲಿಪ್ಪ. ಇನ್ನೂ ನಮ್ಮಂತರಿಗೆ 10 ಜನಕ್ಕೆ ಅವರು 100 ಜನಕ್ಕೆ ಅವ್ರು ಇನ್ನೂ ಸಹಾಯ ಮಾಡುವಂಥ ಶಕ್ತಿ ಅವ್ರಿಗೆ ಕೊಡಲಿ ಅಂತ ಹೇಳಿ ಬೇಡ್ಕೊತೀನಿ ನೋಡ್ರಿ. ನಾನು ಇಲ್ಲಿ ನೋಡ್ರಿ, ನಾ ಇವಾಗ ನ್ಯಾಷನಲ್ ಮಾರ್ಕೆಟಿಗೆ ಬಂದಿವಿ. ಹಾಕಿ ಸಿಗ್ಬೇಕ್ರಿ. ಅದು ರಶ್ ಐತಿ ಬಿಡ್ರಿ, ಗದ್ಲನ ಗದ್ದೈತಿ. ಇಲ್ಲ ಐತಿ ನೋಡ್ರಿ ನಾವು ಬಂದಿದ್ದು ಅಂಗಡಿ ತಿರುಮಲ ಟೆಲಿವರ್ಡ್ಸ್ ಅಂತ ಐತಲ್ರಿ. ಅದ ಟೆಲಿವರ್ಡ್ ಅಂದ್ರೆ ಅದು. ಇವಾಗ ನಾವು ಫೋನಿನ ಅಂಗಡಿ ಬಂದಿರಿ. ಬಂದು ಫೋನೆಲ್ಲ ನೋಡಾಕತ್ತೀರಿಪ್ಪ ಯಾವ ತೊಗೋಬೇಕಂತ. 1-2 ದಿನ ಮುಂಚೆಕಾಗಿದ್ರೆ ನೀವೆಲ್ಲರೂ ಹೇಳ್ತಿದ್ರೇನೋ ಇದು ತೊಗೊಳ್ರಿ ಅದು ತೊಗೊಳ್ರಿ ಚಲೋ ಇರುತ್ತೆ ಅಂತ ಹೇಳಂತ. ನಮ್ಗೆ ದುಡ್ಡು ಇದಾಗ್ಲಿಲ್ಲದಕ್ಕೆ ನಾನು ಹೇಳ್ಕೊಂಡಿದ್ದಿಲ್ಲ ರೀ. ಇವತ್ತು ದುಡ್ಡು ಸರಿಯಾದ ಅಂತ ಅಂದ್ಬಿಟ್ಟು ನಮ್ಮ ಫೋನ್ ಅಂಗಡಿ ಬಂದಿವಿ ನಾವು.
ನಂದು ಈ ಫೋನ್ ತೊಗೊಂಡದ್ದು ಇಲ್ಲೇ ರೀ, ನಮ್ಮ ಬಾಬನ ಬಂದು ಕೊಡಿಸ್ಕೊಂಡು ಹೋಗಿದ್ರಿ ಇಲ್ಲೇ ಅದಿಲ್ಲ ರೀ ಬಾಬನ ತೊಗೊಂಡಿದ್ರಿ. ಇಲ್ಲೇ ಬಂದು ತೊಗೊಂಡಿದ್ರಿ. ಹ್ಞೂ ರೀ. ಇವಾಗ ಇಷ್ಟ ಬಂದ ಫೋನ್ ಅದಾವ ರೀ. ನಮ್ಮ ಆರಿಫ್ ಅಲ್ಲಿ ಹೊರಗೆ ಹೋಗಿ ವಿಡಿಯೋ ನೋಡಕತ್ತಾಳ್ರಿ ಈಗ ಅಲ್ಲಿ ಯಾವುದು ಕ್ಲಿಯರ್ ಐತೆ ಡಿಮ ಅಂತಂದು. ನಾವು ಇದು ನೋಡಾಕತ್ತೀವ್ರಿಪ್ಪ, ಓಪೋ F15 ಅದು ಕ್ಲಿಯರಿಟಿ ಚಲೋ ಐತಿ ಅಂತಂದು ಹೇಳಿದ್ರಿ, ಹಂಗೆ ನೋಡಾಕತ್ತೀವಿ. ಇಲ್ಲಿ ಸರ್ ಹೇಳಕತ್ತಾರಿ ಈ ಫೋನ್ ಚೆನ್ನಾಗೈತಿ ಅಂತೇಳಿ. ಅಂದು ಯಾವ್ದು ಸರ್ ಅದು? S26 Ultra. ಹೌದನ್ರಿ? ಸ್ಯಾಮ್ಸಂಗ್ ಇದು ಕ್ಲಿಯರಿಟಿ ಇರಂಗಿಲ್ಲ ಅಂತಾರೆ ಫೋನ್. ಹೌದನ್ರಿ? ವಿಡಿಯೋ ಮಾಡಕ್ಕೆ ಹೆಂಗೆ ಕ್ಲಿಯರಿಟಿ ಇರ್ತಾವ್ರಿ ಅವು? ಮೊದ್ಲಿನ ಓಲ್ಡ್ ಡಿವೈಸ್ ಇರೋ. ಎಷ್ಟು ಹಳೆ ಕಂಪ್ನಿ ಅಷ್ಟು ಮಜಬೂತ್ ಕಂಪ್ನಿ. ನಮಗೇನ್ರಿಪ್ಪ, ನನಗೆ ಕ್ಲಿಯರಿಟಿ ಇರಬೇಕು, ವಿಡಿಯೋ ಕಲರ್ಫುಲ್ ಬರ್ಬೇಕು ರೀ, ಚೆನ್ನಾಗಿ ಬರ್ಬೇಕು. ಇದೆಲ್ಲ ನಿಮ್ಮ ಕಡೆ ಓದಿದ್ರಿ. ಈಗ ನಾವು ವಿಡಿಯೋ ಮಾಡಕತ್ತಿದ್ದು ಭಾಳ ಚಂದ ಬಂತ್ರಿ ನಮ್ಮ ಫೋನ್ ರೀ. ಇದು ಅಪ್ಗ್ರೇಡೆಡ್ ವರ್ಷನ್ ಐತಿ. ಮತ್ತು ನಾನು ನೈಟ್ ಫೋಟೋಗ್ರಫಿ ಬರುತ್ತೆ. ಈಗ ಯಾವ ತೊಗೊಳೋದ ಸುಲ್ತಾನ? ಓಪೋ ಒಳಗೆ ಇಲ್ಲ ಐತೆ ನನ್ನ ಕಡೆ. ಈಗ ಅದನ್ನ ತೊಗೊಳೋದಾತ್ರಿ. ಇಲ್ಲಿ ಬಂದು ನೋಡ್ರಿ, ಮತ್ತು ಬಾಜುನ ಐತ್ರಿ ಇದು ಅಂಗಡಿನೂ, ಇಲ್ಲೇ ಬಾಜುನ ರೀ. ಅದನ್ನ ತೊಗೋಣ. ನಮ್ಮ ಆರಿಫ್ ಕಲರ್ಫುಲ್ ಐತೆ. ಅವು ಸ್ಯಾಮ್ಸಂಗ್ ಸ್ವಲ್ಪ ಇದು ಐತಲ್ಲ ಸ್ಯಾಮ್ಸಂಗ್, ಮತ್ತು ರೇಟ್ ಜಾಸ್ತಿ ಆಯ್ತಲ್ಲ ಅದು. ಹೌದಿಲ್ಲ? ರೇಟ್ ಜಾಸ್ತಿ ಆಗುತ್ತೆ. ಬೇಡ, ನಮ್ಗೆ ಯಾವ್ದು ಬೇಕು ಅದನ್ನ ಮಾಡೋಣ. ಮಾಡ ಮಮ್ಮಿ, ಬಾಬಾ ಮಾಡ್ತಾರ ತಗೋ, ಬಾಬಾ ಮಾಡ್ತಾರ. ಓಪನ್ ಮಾಡಿಸಿ ಭಾಳ ದಿನ ಬರ್ತೈತೆ ಅಂತ. ಈಗ ನಾ ಹಂಗೆ ಓಪನ್ ಮಾಡಿಟ್ಟೆ ಅಂದ್ರೆ ಇನ್ನೊಬ್ರು ತೊಗೊಳಂಗಿಲ್ಲ. ಹೊಸ ಫೋನ್ ಬಂತ್ರಿ. ಹೊಸ ಫೋನ್ ಮನೆಗೆ ಬಂತ್ರಿ. ಈ ಹೊಸದ್ರಿ ನಮ್ಮ ಮಾವ ಬರ್ತಾರ್ರಿ. ಐಫೋನ್ ತೊಗೊಂಡ್ಬರ್ತಾನೆ. ಖುಷಿ ಆತ ಮಮ್ಮಿ? ಡಬಲ್ ಹಾಂ, 3 ಕ್ಯಾಮ್ರಾ ಬರ್ತಾರೆ. ಈಗ ಒಂದು ಇಲ್ಲಿ ಮೈಕ್ ತೊಗೊಳದ್ರಿ, ಮತ್ತು ಅದು ಫೋನಿಗೆ ಗ್ಲಾಸ್ ಹಾಕ್ಸೋದು, ಹಿಂದೆ ಕವರ್ ಅದೆಲ್ಲ ತೊಗೊಳಕತ್ತೀರಿ. ಈಗ ಏನಾರಪ್ಪ ಮೈಕ್ ತೊಗೊತೀಯ? ತೊಗೊಂಡು ನೋಡ್ತು ಮಾಲ್ ನೋಡ್ರಿ ಎಷ್ಟು ದೊಡ್ಡದೈತಿ. ಅರ್ಷಿಯಾ ಫೋನ್ ಚಲೋ ಐತೆ ನೋಡಿದೆ? ಚಲೋ ಐತಲ್ಲ? ಹಾಂ. ಮತ್ತೇನು ಮಾಡೋಕೆ ಇದು ಫೋನ್ ಭಾಳ ಪ್ರಾಬ್ಲಮ್ ಕೊಡಾಕತ್ತಿತ್ತು, ಅದ್ರ ಸಂಬಂಧ. ಏನು ಮಾಡ್ತೀವ ನೀನು? ನಾನು ರೊಟ್ಟಿ ಮಾಡಿದೆ, ಸಾರು, ಅದು ಮತ್ತು ಭಾಂಡೆ ತಿಕ್ಕೊಂಡ್ಬಂದೆ. ಅರ್ಧ ತಿಕ್ಕಿದೆ, ಅರ್ಧ ಇಕ್ಕಿದ್ದೆ. ಭಾಳ ಇದ್ವು ಬಾಂಡೆ. ಇನ್ನೊಂದು ಸ್ವಲ್ಪ ಇದ್ರೆ ಅರಿಪ ತೆಕ್ಕತ್ತ. ಆಕಿನ ಈಗ ಬಂದ ಅರಿಪ ನಾವು ಬಂದುಬಿಟ್ಟಿವ್ರಿ ಆಗಲಿಗೆ. ಮತ್ತು ಫ್ರೆಂಡ್ಸ, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಲೈಕ್ ಕೊಟ್ಟು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.